1992ರಲ್ಲಿ ಒಂದಷ್ಟು ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಕ್ಕೆ ಅಂತ ವಿಯೆಟ್ನಾಂ ಕಾಡಲ್ಲಿರುವಂತಹ ಅನಾಮೈಟ್ ಮೌಂಟೇನ್ಸ್ಗೆ ಹೋಗ್ತಾರೆ. ಅಲ್ಲಿ ಸುಮಾರು 20 ಇಂಚ್ ಇರುವಂತಹ 2 ಕೊಂಬುಗಳು ಸಿಗತ್ತೆ. ಇದು ಯಾವ್ದೋ ಜಿಂಕೆಯ ಕೊಂಬು ಅನ್ಕೊಂಡು ಲ್ಯಾಬಿಗೆ ತಗೊಂಡ್ಬಂದು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ತಂದು ರಿಸರ್ಚ್ ಮಾಡಿದ್ಮೇಲೆ ಇದು ಜಿಂಕೆಯ ಕೊಂಬುಗಳಲ್ಲ ಅನ್ನೋ ರಿಸಲ್ಟ್ ಸಿಗತ್ತೆ. ಆಗ ಒಂದು ಟೀಮ್ ನ ಫಾರ್ಮ್ ಮಾಡ್ಕೊಂಡು ಕಾಡಲ್ಲಿ ಹುಡುಕಾಟ ಶುರು ಮಾಡ್ತಾರೆ. ಅಲ್ಲಿದ್ದಂತ ಒಂದಷ್ಟು ಕಾಡು ಜನರು ಆ ಕಾಡಿನಲ್ಲಿರಂತಹ ಒಂದು ವಿಚಿತ್ರ ಪ್ರಾಣಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಕಾಡಿನಲ್ಲಿ ಸಾಕಷ್ಟು ದಿನಗಳು ಕಳೆದ ನಂತರ ಈ ರಿಸರ್ಚ್ ಟೀಮ್ಗೆ ಬರೀ 5 ರಿಂದ 6 ಸೆಕೆಂಡ್ ಮಾತ್ರ ಈ ಪ್ರಾಣಿನ ನೋಡಕ್ ಚಾನ್ಸ್ ಸಿಗುತ್ತೆ. ಇದನ್ನ ಏಷ್ಯನ್ ಯೂನಿಕಾರ್ನ್ ಅಂತ ಕರೀತಾರೆ. ಇದರ ಅಸಲಿ ಹೆಸರು ಸವೋಲಾ. 1992ರವರೆಗೂ ಈ ತರ ಒಂದು ಪ್ರಾಣಿ ಇದೆ ಅನ್ನೋ ವಿಚಾರನೆ ಯಾರಿಗೂ ಗೊತ್ತಿರಲಿಲ್ಲ. ಇದು ನೋಡಕ್ ಸ್ವಲ್ಪ ಜಿಂಕೆ, ಸ್ವಲ್ಪ ಹಸು ತರ ಇದ್ರೂ ಇದರ DNA ಬೇರೆ ಯಾವುದೇ ಪ್ರಾಣಿಗಳ ಜೊತೆ ಮ್ಯಾಚ್ ಆಗೋದಿಲ್ಲ. ಈ ಪ್ರಾಣಿನ ತುಂಬಾ ಹೊತ್ತು ಯಾರು ನೋಡೂ ಇಲ್ಲ, ಇದು ಯಾರ ಕೈಗೂ ಸಿಗೋದೂ ಇಲ್ಲ. ಒಂದು ರಿಸರ್ಚ್ ಪ್ರಕಾರ 100ಕ್ಕಿಂತಲೂ ಕಡಿಮೆ ಸವೋಲಾಗಳು ಮಾತ್ರ ಭೂಮಿ ಮೇಲೆ ಇರೋದು.